ಮತ್ತೆ PUC ವಿದ್ಯಾರ್ಥಿಗಳು ಹಾ 35ರಿಂದ 33 ಅಂಕ ಔದ್ಯೋಗಿಕವಾಗಿ ಸ್ವಲ್ಪ ಹೆಲ್ಪ್ ಆಗ್ತಿದೆ. ಹೌದು, ಅದಕ್ಕೆ ಎಲ್ಲ ತುಂಬಾ ಸಂತೋಷ ಪಟ್ಟಿದ್ದಾರೆ, ಖುಷಿಯಾಗಿದ್ದಾರೆ. ಇದು ಕೆಲವು ಟೀಕಾ ಟಿಪ್ಪಣಿಗಳನ್ನ ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಾನು ತಾಸಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಬೇರೆ ರಾಜ್ಯದಲ್ಲಿ 30 ಇರೋರಿಗೆ ಅವಕಾಶಗಳು ಸಿಕ್ಕಾಗ ನೀವು ಪ್ರಶ್ನೆ ಹಾಕ್ತೀರಾ, ಏನಂತ ಹಾಕ್ತೀರಾ? ಎಷ್ಟೊಂದು ಸತಿ ನಾವೇ ಮಾತಾಡಿದೀವಿ, ಬೆಂಗಳೂರಲ್ಲಿ ಹೊರ ರಾಜ್ಯದವರೇ ಇದ್ದಾರೆ, ನಮ್ಮವ್ರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ, ಹಳ್ಳಿಯವ್ರಿಗೆ ಯಾರಿಗೂ ಅವಕಾಶ ಯಾಕೆ ಸಿಗಲ್ಲ? ಬಿಕಾಸ್ ಬೇರೆ ರಾಜ್ಯದವರು 30 ಪಾಸ್ ಆಗಿ SSLCಯಲ್ಲಿ ಡಿಪ್ಲೊಮೋ ನರ್ಸಿಂಗ್ ಏನೋ ಮಾಡ್ಕೊಂಡು ಹಾಸ್ಪಿಟಲ್ ಇರ್ತಾರೆ. ಉತ್ತರ ಏನು ನಾರ್ತ್ ಈಸ್ಟರ್ನ್ ಅವರು ಬರ್ತಾರೆ, ಬರಬಾರ್ದು ಅಂತ ಹೇಳಲ್ಲ, ಬಟ್ ನಮ್ಮವ್ರಿಗೂ ಅವಕಾಶ ಕೊಡಬೇಕಲ್ಲ. ನಮ್ಮವ್ರಿಗೆ 35 ಆದಾಗ ಅವ್ರ ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಆದಾಗ ಅವ್ರಿಗೆ ಅವಕಾಶಗಳ ಕೊರತೆ ಕಮ್ಮಿ ಆಗುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಯಾರು ಟೀಕಾ ಟಿಪ್ಪಣಿ ಮಾಡ್ತಾರೆ ಕರೆಕ್ಟಾಗಿ ಏನಿದ್ರ ಬಗ್ಗೆ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಎಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಇದರಲ್ಲಿ. ಪ್ಲಸ್ ನೀವು ನೆಕ್ಸ್ಟ್ ಡ್ರೈವರ್ಸ್ ಮುಂಚೆ 7ನೇ ಕ್ಲಾಸ್ ಇತ್ತು, ಈಗ ಕಂಪಲ್ಸರಿ 10ನೇ ಕ್ಲಾಸ್ ಮಾಡಿದ್ದಾರೆ. 10ನೇ ಕ್ಲಾಸ್ ನೀವು ಪಾಸೇ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಡ್ರೈವಿಂಗ್ ಹೆಂಗೆ ಸ್ಟೇರಿಂಗ್ ಹಿಡಿತೀರಿ? ನೀವು ಸಾಫ್ಟ್ವೇರ್ ಕಂಪ್ನೀಸ್ ಅಲ್ಲಿ ಮಾತೆತ್ತರೆ ಹೇಳ್ತೀರಪ್ಪ 95% ಅವ್ರ ಕಡೆಯವರೇ, ಸಾರಿ ಅದರ್ ದನ್ ಕರ್ನಾಟಕದವರಿದ್ದಾರೆ ಅಂತ. ಅವ್ರಿಗೆ ಯಾವಾಗ ಅವಕಾಶ ಕೊಡ್ತೀರಾ? ಒಬ್ರು ಬೇಡ ಏನು ಹೇಳಿದ ತಕ್ಷಣ ಎಲ್ಲರೂ ಬರೀ ಡ್ರೈವರೇ ಆಗ್ಬೇಕನ್ನ? ಡ್ರೈವರ್ ಆಗ್ಬೇಕು ಅಲ್ಲ, ಡ್ರೈವರ್ ಆಲ್ಸೋ ಇದು ಉದ್ಯೋಗ. ಮನೆ ಎದುರುಗಡೆ ಕಸ ಗುಡಿಸೋರು ಯಾರು ಪುರಸಭೆಯಲ್ಲಿ ಇರ್ತಾರಲ್ಲ ಅವ್ರು ನಿಜವಾಗ್ಲೂ ದೇವರ ಸ್ಥಾನದಲ್ಲಿ ನೋಡ್ಬೇಕು.